ಕರ್ನಾಟಕದ ನಂಬರ್ 1 PU ಕಾಲೇಜ್ ಎಕ್ಸೆಲ್ PU ಕಾಲೇಜ್ ಗುರುವಾಯನಕೆರೆ. ಈ ಪರ್ಮಿಷನ್ ತಗೊಂಡೆ ನೀವು ಯಾಕೆ ಇದನ್ನ ಟೆಂಡರ್ ಕರೀತಾ ಇದ್ದೀರಾ? ಅಂದ್ರೆ ಬೇಗ ಟೆಂಡರ್ ಕರೆದು ದುಡ್ಡು ಹೊಡ್ಕೊಂಡು ಕಮಿಷನ್ ತಗೊಂಡು ಹೋಗ್ಬೇಕು ಅಂತಾನ ನೀವು? ಅಂದ್ರೆ ನೀವು ಇದು ಬಿಹಾರ್ ಎಲೆಕ್ಷನ್ಗೆ ಮಾಡಿರೋ ಪ್ರಾಜೆಕ್ಟ್ ಹಂಗಾರೆ ಈ ಟನಲ್ಲು ಬಿಹಾರ್ ಎಲೆಕ್ಷನ್ಗೆ ಹೋಗುತ್ತಾ ತಮಿಳ್ನಾಡು ಎಲೆಕ್ಷನ್ಗೆ ಹೋಗುತ್ತಾ? ಇದು ಜನ ಪ್ರಶ್ನೆ ಕೇಳ್ತಾ ಇದ್ದಾರೆ, ನಾವೆಲ್ಲ ಪ್ರಶ್ನೆ ಕೇಳ್ತಾ ಇದ್ದೀರಿ. ಬಿಹಾರ್ ಎಲೆಕ್ಷನ್ಗೋ ಅಥವಾ ತಮಿಳ್ನಾಡು ಎಲೆಕ್ಷನ್ಗೆ ಇದನ್ನೇನ ಹೋಗ್ತಾ ಇದೆಯಾ ಅಂತೇಳಿ ಇದರಲ್ಲಿ ಸ್ಪಷ್ಟವಾಗಿ ಅವರು ಹೇಳಿದ್ದಾರೆ. ಇದರಲ್ಲಿ ಇದನ್ನ ಯಾವುದೇ ರೀತಿ ಕೊಡಕ್ ಬರಲ್ಲ ಅಂತ ಹೇಳಿ ಡಿಪಾರ್ಟ್ಮೆಂಟ್ ಕೊಟ್ಟಿದ್ದಾರೆ. ಆರ್ಟಿಕಲ್ ಡಿಪಾರ್ಟ್ಮೆಂಟ್ ಅವರು ನೋಡಿ ಇಲ್ಲಿದೆ, ಅದರಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಏನು ಕೊಡಕ್ಕೆ ಬರಲ್ಲ ಅಂತ ಅಂದು. ಯಾವುದು ಮಾರಾಟ, ಗುತ್ತಿಗೆ, ದಾನ, ವಿನಿಮಯ, ಅಡಮಾನ ಯಾವುದೇ ಲೈಸೆನ್ಸು ಮಂಜೂರಾತಿ ಮಾಡತಕ್ಕದ್ದಲ್ಲ ಹಾಗೂ ಪ್ರಕರಣ ಉಲ್ಲೇಖಿಸಿರುವ ಮಂಜೂರಾತಿ ಮಾಡಲಾದ ಯಾವುದೇ ಪರಭಾರೆ ಅಥವಾ ಲೈಸೆನ್ಸ್ ಅನೂರ್ಜಿತವಾದತಕ್ಕದ್ದು ಅಂತ ಹೇಳಿದ್ದಾರೆ. ಆ್ಯಕ್ಟ್ ಅದರಲ್ಲಿ 1975 ಆ್ಯಕ್ಟು. ನಾನು ತೇಜಸ್ವಿ ಸೂರ್ಯ ಅವ್ರು ಕೇಳಿದೆ, ಆ್ಯಕ್ಟ್ ಅವ್ರ ಲಾಯರು ಕೇಳಿದೆ ಅದರಲ್ಲಿ ಏನೇ ಇದೆ ಅಂತ ಹೇಳಿದ್ರೆ, ಅವ್ರು ಯಾರಾದರೂ ಪರ್ಮಿಷನ್ ಕೊಟ್ಟರೆ ಇದ್ರ ಪ್ರಕಾರ ಕೊಟ್ಟರೆ ಅವ್ರಿಗೆ ಅಧಿಕಾರಿಗೆ ಜೈಲು ಶಿಕ್ಷೆ ಅಂತ ಬಂದಿದೆ. ಅದರಲ್ಲಿ ಅವ್ರ ಮೇಲೆ ಡಿಸಿಪ್ಲಿನರಿ ಆ್ಯಕ್ಷನ್ ಅಂತ ಬಂದಿದೆ. ಏನು ಕೋರ್ಟು ಇದನ್ನ ಕೋರ್ಟನ್ನು ಕೂಡ ಅಕ್ಸೆಪ್ಟ್ ಮಾಡಲ್ಲ ಅಂತ ಬಂದಿದೆ. ಕೋರ್ಟು ಇದು ಆಕ್ಟ್ ಪ್ರಕಾರ 1975 ಆಕ್ಟ್ ಪ್ರಕಾರ ನಾನು ಹೇಳ್ತಾ ಇರೋದು. ಆಕ್ಟ್ ಪ್ರಕಾರನೂ ನೀವು ಮಾಡಕ್ ಬರಲ್ಲ, ಕಾನೂನು ಪ್ರಕಾರ ನಾನು ಹೇಳ್ತಾ ಇರೋದು. 1975 ಆಕ್ಟ್ ಪ್ರಕಾರ ನಿಮಗೆ ಈ ಪ್ರಾಜೆಕ್ಟು ಲಾಲ್ಬಾಗಲ್ಲಿ ಅಥವಾ ಸ್ಯಾಂಕಿ ಟ್ಯಾಂಕಲ್ಲಿ ಮಾಡಕ್ಕೆ ಬರಲ್ಲ, ಹೆಬ್ಬಾಳ ಕೆರೆಯಲ್ಲಿ ನೀವು ಮಾಡಕ್ಕೆ ಬರಲ್ಲ. ಸರ್, ಮೊನ್ನೆ ಕೃಷ್ಣರಾವ್ ಪಾರ್ಕಿಗೆ ಸರ್ವೆಗೆ ಬಂದಿದ್ರು, ಅಲ್ಲೂ ಮಾಡಕ್ಕಾಗಲ್ಲ. ಹಾ, ಕೃಷ್ಣರಾವ್ ಪಾರ್ಕ್ ಈಗ ಆ್ಯಡ್ ಆಗಿದೆ. ಅಲ್ಲೂ ಕೃಷ್ಣರಾವ್ ಪಾರ್ಕ್ ಹತ್ರನೂ ಕೂಡ ಮತ್ತೆ ಅಲ್ಲಿ ಶುರು ಮಾಡ್ಕೊಂಡಿದ್ದಾರೆ. ಅಲ್ಲಿ ಇದು ಸೇರಿಸ್ಕೊಂಡಿದ್ದಾರೆ, ಅಲ್ಲಿ ಸರ್ವೆ ಮಾಡಿದ್ದಾರೆ. ಈಗ ಅಂದ್ರೆ ಎಲ್ಲ ಪಾರ್ಕು ಹುಡುಕಿದ್ದಾರೆ. ಈಗ ಬೆಂಗಳೂರಲ್ಲಿ ಎಲ್ಲೆಲ್ಲಿ ಲಂಗ್ ಸ್ಪೇಸ್ ಇದೆಯೋ ಅಲ್ಲಿ ಹುಡುಕಿದ್ದಾರೆ. ಯಾಕೆ ಹುಡುಕಿದ್ದಾರೆ? ಬೇರೆ ಜಾಗ ಅಕ್ವೈರ್ ಮಾಡಿದ್ರೆ ಇವ್ರಿಗೆ ದುಡ್ಡು ಬೇಕು. ಬೇರೆ ಜಾಗ ಈಗ ಇಲ್ಲಿ ಬಿಟ್ಬಿಟ್ಟು ಬೇರೆ ಜಾಗದಲ್ಲಿ ಇವ್ರು ಅಕ್ವೈರ್ ಮಾಡಿದ್ರೆ ಪ್ರೈವೇಟ್ ಜಾಗದಲ್ಲಿ ದುಡ್ಡು ಕೊಡಬೇಕು. ಇವ್ರು ಪಾಪರ್ ಔಟಿದ್ದಾರೆ. ಇಡೀ ದೇಶದಲ್ಲಿ ಪಾಪರ್ ಗಿರಾಕಿ ಅಂತ ಅನೌನ್ಸ್ ಔಟಿದೆ ಇವರು. ಅದಕ್ಕೆ ಬಿರಿ ಪಾರ್ಕ್ಗಳೇ ಹುಡುಕ್ತಾ ಇದ್ದಾರೆ, ಬಿರಿ ಲೇಕ್ಗಳೇ ಹುಡುಕ್ತಾ ಇದ್ದಾರೆ. ಸ್ಯಾಂಕಿ ಟ್ಯಾಂಕು, ಹೆಬ್ಬಾಳ ಕೆರೆ, ಲಾಲ್ಬಾಗ್ ಕೆರೆ, ಆಮೇಲೆ ಇಲ್ಲಿ ಪಾರ್ಕು, ನಮ್ಮ ಕೃಷ್ಣರಾವ್ ಪಾರ್ಕು, ವಿಧಾನಸೌಧ ಮುಂದೆ ಎಲ್ಲೆಲ್ಲಿ ಪಾರ್ಕ್ಗಳಿದೆ ಅಲ್ಲೇ ಐಡೆಂಟಿಫೈ ಮಾಡಿದ್ದಾರೆ. ಇದು ಮನೆ ಆಳ ಕೆಲಸ ಅಲ್ವಾ ಅಂತ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ. ಬೇರೆ ಜಾಗ ನಿಮ್ಗೆ ಸಿಕ್ಕಿಲ್ವಾ? ಬಿರಿ ಪಾರ್ಕು ಕೆರೆನೇ ಮುಳುಗಿಸ್ತಾ ಇದ್ದೀರಲ್ಲ. ಅಂದರೆ ಕೆಂಪೇಗೌಡರ ಒಂದು ಆಶಯ ಏನಿತ್ತು, ಕೆರೆಗಳನ್ನು ಸಂರಕ್ಷಣೆ ಮಾಡಬೇಕು, ಉಳಿಬೇಕು ಅಂತ ಕೆಂಪೇಗೌಡರ ಒಂದು ಆಶಯ ಇತ್ತೇನೋ, ಅದಕ್ಕೆ ಒಂಥರ ಕೊಡ್ಲಿ ಪೆಟ್ಟು ಇಕ್ಕಿದ್ದಾರೆ. DK ಶಿವಕುಮಾರ್ ಹೇಳ್ತಾರೆ ನಮ್ಮ ಅಪ್ಪನ ಹೆಸರು ಕೆಂಪೇಗೌಡ ಅಂತೇಳಿ. ಏನಪ್ಪ ಇದೇನಾ ಇದೇನಾ ಕೆಂಪೇಗೌಡರ ಹೆಸರಿಗೆ ಕೆರೆಗಳಿಗೆ ಮುಣಗ್ಸೋ ಅಂಥದನ್ನ? ಕೆರೆ ಕಟ್ಟು ಅಂತ ಹೇಳಿರೋದು ಕೆಂಪೇಗೌಡರು, ಮುಣಗ್ಸಕ್ಕೆ ಹೊರಟಿದ್ದೀರಲ್ಲ. ಇದ್ರ ವಿರುದ್ಧ ಇವತ್ತು ಜನಾಂದೋಲನ ಆಗಬೇಕು. ನಾನು ಹೇಳ್ತಾ ಇದ್ದೀನಿ, ಬೆಂಗಳೂರಿನ ಜನ ಎಚ್ಚೆತ್ಕೊಬೇಕು. ಇದು ಲಂಗ್ ಸ್ಪೇಸು, ಇದೊಂಥರ ಶ್ವಾಸಕೋಶ ಇದ್ದಂಗೆ ನಮ್ಮ ಬೆಂಗಳೂರಿಗೆ. ಈ ಶ್ವಾಸಕೋಶನೇ ಕಡ್ದಾಕ್ಬಿಟ್ರೆ ಮುಂದಿನ ದಿನಗಳಲ್ಲಿ ಇನ್ಯಾವುದು ಇದೊಂದು ದಾಖಲೆ ಸಿಕ್ಬಿಟ್ರೆ ಇನ್ಯಾವ ಪಾರ್ಕು ಉಳಿಯಲ್ಲ. ಬೆಂಗಳೂರಲ್ಲಿರೋ ಯಾವ ಪಾರ್ಕು ಯಾವ ಕೆರೆನೂ ಉಳಿಯಲ್ಲ. ಇದೇನಾದರೂ ಆದರೆ ಎಲ್ಲ ಮುಣಸಾಕಕ್ಕೆ ಒಂದು ಕಾನೂನು ಬಂದ್ಬಿಡುತ್ತೆ. ಅದಕ್ಕೋಸ್ಕರ ನಾನು ರಾಜ್ಯದ ಜನತೆಗೆ, ವಿಶೇಷವಾಗಿ ಬೆಂಗಳೂರು ಜನತೆಗೆ, ಈ ಟನಲ್ ರೋಡು ಬೇಡವೇ ಬೇಡ, ಇದು ಫೀಸಿಬಲ್ ಅಲ್ಲ. ನಾವ್ಯಾರು ಅಭಿವೃದ್ಧಿ ವಿರೋಧಿಗಳಲ್ಲ. ಒಳ್ಳೆ ಕೆಲಸ ಮಾಡಿ. ಫಸ್ಟು ನೀವು ಮಾಡಬೇಕಾಗಿರೋದು ಬೆಂಗಳೂರಲ್ಲಿ ಬಿದ್ದಿರೋಂಥ ಹಳ್ಳಗಳನ್ನೆಲ್ಲ ಮುಚ್ಚಿಬಿಡಿ, ಬೆಂಗಳೂರಲ್ಲಿರೋ ಕಸನೆಲ್ಲ ತೆಗೆದುಬಿಡಿ. ಆಮೇಲೆ ನೀವು ಬೇಕಾದರೆ ಚಂದ್ರಲೋಕಕ್ಕೆ ಏನಾದರೂ ಟನಲ್ ಮಾಡ್ತೀನಿ, ಗಾಳಿಯಲ್ಲೇ ಒಂದು ಟನಲ್ ಮಾಡ್ತೀನಿ ಅಂದರೂ ನಮ್ದೇನು ಅಬ್ಜೆಕ್ಷನ್ ಇಲ್ಲ. ಈಗ ಯಾರೋ ಹೇಳ್ತಾ ಇದ್ರು ನಮಗೆ, ಎಲೆಕ್ಟ್ರಾನಿಕ್ ಸಿಟಿಯಿಂದ ಏರ್ಪೋರ್ಟ್ಗೆ ಹೆಲಿಕಾಪ್ಟ್ರಲ್ಲಿ 1300 ರೂಪಾಯಿ ಅಂತೆ. ಹಾಂ ಇರಿ, 1300 ರೂಪಾಯಿ ಹೆಲಿಕಾಪ್ಟ್ರಲ್ಲಿ ಡೈಲಿ ಹೋಗ್ಬೋದು. ಅದು ಆರ್ಡರ್ ಕಾಪಿ ಇದೆ, ನಿಮ್ಗೆ ತೋರಿಸ್ತೀನಿ. ಏರ್ ಲಿಫ್ಟ್ ರೆಗ್ಯುಲರ್ ಅಲ್ಲಿಂದ ಹೋಗ್ತಾರೆ IT ಬಿಲ್. ಇದಕ್ಕೆ ನಿಮಗೆ 800 ರೂಪಾಯಿ ಬೇಕು. ಅದು ಅಲ್ಲಿ ಹೋಗಲ್ಲ, ಹೆಬ್ಬಾಳದ ಹತ್ರಕ್ಕೆ ಅಷ್ಟೇ. 800 ಕೊಟ್ಟರೆ ನೀವು ಹೆಬ್ಬಾಳದವರೆಗೂ ಅಷ್ಟೇ.
ಹೆಬ್ಬಾಳದಿಂದ ತಿರುಗಿ ನೀವು ಅಲ್ಲನ್ನು ಟೋಲ್ ಕಟ್ಟಬೇಕಲ್ಲ 350 ರೂಪಾಯಿ ಟೋಲ್ ಕಟ್ಟಬೇಕು. ಅಲ್ಲಿ ಟೋಲ್ ಹತ್ರ ಹೋದ್ರೆ ಎಷ್ಟಾಯ್ತು? ಅದ್ರ ಬದಲು ಹೆಲಿಕಾಪ್ಟರಲ್ಲೇ ಹೋಗ್ಬೋದಲ್ಲ, ಟನಲ್ಲೇ ಹೆಂಗ್ ಬೇಕು? ಅದರಿಂದ ನಾನು ಹೇಳೋವಂಥದ್ದು, ಇದು ಫೀಸಿಬಲ್ ಇಲ್ಲದೆ ಇರತಕ್ಕಂಥ ಒಂದು ಇದನ್ನ ನೀವು ಜನಗಳ ಮೇಲೆ ಏರ್ತಾ ಇದ್ದೀರಾ. ಇದಕ್ಕೆ ವಿರೋಧ ಇದೆ. ಅದನ್ನ ನಾವು ವ್ಯಕ್ತ ಮಾಡ್ತಾ ಇದ್ದೀರಿ. ಅಭಿವೃದ್ಧಿಗೆ ನಾವು ಸಹಕಾರ ಕೊಡ್ತೀವಿ. ಸೂರ್ಯ ಅವರು ಅದರ ಬಗ್ಗೆ ಮಾತಾಡ್ತಾರೆ, ಅವರು ಏನ್ ಹೇಳಿದ್ದಾರೆ ಅಂತ ಹೇಳಿ. ಇವ್ರು ಏನ್ ಹೇಳಿದ್ರು ಅದಕ್ಕೆ ಅವ್ರು ಏನ್ ರಿಯಾಕ್ಷನ್ ಮಾಡಿದ್ರು ನಮ್ಗೆ ಗೊತ್ತಿಲ್ಲ. ಅದೇ ಇವ್ರು ಕೊಟ್ಟಿದ್ದಾರೆ. ಅವ್ರ್ಯಾರೋ ಗ್ಯಾರಂಟಿ ಬಗ್ಗೆ ಅವ್ರ್ಯಾರೋ ಓಲ್ಡ್ ಇವರು ಬಂದಿದ್ರಲ್ಲಪ್ಪ, ನಾನು ಅಸೆಂಬ್ಲಿಯಲ್ಲಿ ಮಾಡಿದಾಗ ಅವ್ರ್ಯಾರೋ ಓಲ್ಡ್ ಯಾರೋ ಇವ್ರು ಬಂದಿದ್ರು, ಕರ್ನಾಟಕ ಶೈನಿಂಗ್ ಅಂತ ಕೊಟ್ಟಿದ್ರಂತೆ. ನಾನು ಆಮೇಲೆ ಅಲ್ಲಿ ಎನ್ಕ್ವೈರಿ ಮಾಡಿದೆ. ಅವರು ಕೊಟ್ಟಿಲ್ಲಂತೆ, ಇವ್ರ ಆಫೀಸಿಂದ ಹಾಕೊಂಡಿರೋದು, CM ಆಫೀಸಿಂದ. ಅದು ಈಗ ನೀವ್ ಯಾರೋ ಮನೆಗೆ ಬಂದಾಗ ಊಟ ಚಂದಾಗಿದೆಯಾ ಅಂತಂದ್ರೆ ಅವ್ರು ಏನ್ ಹೇಳ್ತಾರೆ? ಊಟ ಚಂದಾಗಿದೆ ಅಂತ ಹೇಳ್ತಾರೆ. ಖರಾಬ್ ಆಗಿದೆ ಅಂತ ಹೇಳ್ತಾರ? ಅಷ್ಟೇ ಪ್ರಶ್ನೆ. ಅವ್ರು ಕೇಳಿ ನಿಮ್ದು ಗ್ಯಾರಂಟಿ ಎಲ್ಲ ಬಹಳ ಚಂದ ಅವರೇ ಮಾಡಿದ್ರೆ ಪರವಾಗಿಲ್ಲ. ಇವ್ರು ಅದೆಲ್ಲ ಕೊಟ್ಟಿದ್ದೀನಿ, ಯಾರು ಮಾಡ್ದ, ಅವ್ನು ಯಾವ ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದ, CM ಆಫೀಸಲ್ಲಿ ಎಷ್ಟು ಸಂಬಳ ತಗೊಂಡಿದ್ದಾನೆ ಎಲ್ಲ ನನ್ನ ಹತ್ರ ದಾಖಲೆ ಕೊಟ್ಟಿದ್ದೀನಿ. ಅದಕ್ಕೆ ಅವ್ನು CM ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದ, ಅವನು ಕೊಟ್ಟಿರೋ ರಿಪೋರ್ಟು. ಅದಕ್ಕೆ ಓಲ್ಡ್ ಪ್ಯಾಚ್ ಮಾಡಿದ್ದಾರೆ ಅಷ್ಟೇ, ಕಟ್ ಅಂಡ್ ಪೇಸ್ಟ್ ಮಾಡಿದ್ದಾರೆ ಅಷ್ಟೇ. ಹಂಗೆ ಇದೂ ಅಷ್ಟೇ. ಹಂಗಾರೆ ಕೇಂದ್ರ ಸರ್ಕಾರದ ಅನುಮತಿ ತೋರಿಸಿ ನಾನು, ಆಯ್ತಲ್ಲಪ್ಪ, ಜಿಯಾಲಜಿಕಲ್ ಸರ್ವೆ ಆಫ್ ಕೇಂದ್ರ ಸರ್ಕಾರ ಅದು ಪರ್ಮಿಷನ್ ಕೊಡೋದು ತೋರಿಸ್ಲಿ. ಅದನ್ನು ಈ ಎಲ್ಲ ಪರ್ಮಿಷನ್ ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರದವರು, ಎಲ್ಲ ಪರ್ಮಿಷನ್ಸ್ ಅನ್ನ ಕೊಟ್ಟಿದ್ದಾರೆ ಅಂತ ತೋರಿಸಿ. ಓಕೆ, ಅದಕ್ಕೂ ನಾವು ಚಾಲೆಂಜ್ಗೂ ರೆಡಿ ಇದ್ದೀವಿ. ನಿಮ್ಮ ಅಭಿಯಾನಕ್ಕೆ, ನಿಮ್ಮ ಮನೆಯವರಿಕೆಗೆ DK ಶಿವಕುಮಾರ್ ಒಂದು ರೀತಿ ಧಮಕಿ ರೀತಿ ಅಂತ ಇತ್ತು. ನೀವು ನೋಡಿದ್ರೆ ಅಭಿಯಾನದ ಮೂಲಕ ಇದನ್ನ ನಿಲ್ಲಿಸ್ತೀನಿ ಅಂದ್ರೆ ಅಸಾಧ್ಯನಾ ಇದು? ಅದೇ ನೋಡಿ, ಧಮಕಿ ಹಾಕೋದು ಅವರ ರಕ್ತಗತವಾಗಿ ಬಂದಿರುವಂಥದ್ದು, ಅದು ಅಭ್ಯಾಸ. ಅದು ನೀವು ಕನಕಪುರದ ಬಂಡೆ ಬೇಡ, ಇದು ಬೆಂಗಳೂರು ಬಂಡೆ, ಇದು ಕೊರಿಬೇಡಿ ಅಂತ ಹೇಳ್ತಾ ಇದ್ದೀರಿ ಅಷ್ಟೇ. ನಾವು ಬೆಂಗಳೂರು ಬಂಡೆ, ಇದು ಕೊರಿಬೇಡಿ. ನೀವು ರಾಮಮೂರ್ತಿದಾಯ್ತು ಧಮಕಿ, ಈಗ ತೇಜಸ್ವಿ ಸೂರ್ಯಗೆ ಧಮಕಿ ಹಾಕಿದ್ದೀರಾ, ಆಮೇಲೆ ಕಿರಣ್ ಮಜುಮ್ದಾರ್ಗೆ ಧಮಕಿ ಹಾಕಿದ್ದೀರಾ, ಇನ್ಫೋಸಿಸ್ ಅವ್ರಿಗೆ ಧಮಕಿ ಹಾಕಿದ್ದೀರಾ, ಮೋಹನ್ ದಾಸ್ ಪೈಗೆ ಧಮಕಿ ಹಾಕಿದ್ದೀರಾ. ಈ ಧಮಕಿ ಅನ್ನೋದು ಕಾಂಗ್ರೆಸ್ಸಿನ ರಕ್ತಗತವಾಗಿ ಬಂದಿರೋವಂಥದ್ದು. ಯಾಕಂದ್ರೆ ಕಾಂಗ್ರೆಸ್ ಪಾರ್ಟಿನ ಪ್ರಾರಂಭ ಮಾಡಿದ್ದೇ ಈ ಬ್ರಿಟಿಷರು. ಅವ್ರು ಧಮಕಿ ಹಾಕಿನೇ ನಮ್ಮ ದೇಶವನ್ನ ಗುಲಾಮ್ಗಿರಿಗೆ ತಳ್ಳಿ ಅಂತ ಇವರು. ಅದರಿಂದ ಧಮಕಿ ಹಾಕೋದು ಅವರ ಹಕ್ಕು ಅಂತ ತಿಳ್ಕೊಂಬಿಟ್ಟಿದ್ದಾರೆ. ಈಗ ಇಂದಿರಾ ಗಾಂಧಿ ಎಮರ್ಜೆನ್ಸಿ ತಂದು ದೇಶದ ಮೇಲೆ ಧಮಕಿ ಹಾಕಿದ್ರು. ರೈಟ್, ಕಾಂಗ್ರೆಸ್ ಪಾರ್ಟಿ ರೈಟ್ಸ್ ಅದು. ಅದನ್ನ ನಾವು ಯಾರು ಕ್ವಶನ್ ಮಾಡೋಕ್ಕಾಗಲ್ಲ. ಇಲ್ಲಿ ನೀವು ಬೆಂಗಳೂರು ಮೇಲೆ ಧಮಕಿ ಹಾಕಬೇಡಿ. ಇದು ಕೆಂಪೇಗೌಡರು, ಇಲ್ಲಿರೋರೆಲ್ಲ ಕೆಂಪೇಗೌಡರು ಪೂರ್ವಿಕರು ಇಲ್ಲಿರೋವಂಥದ್ದು. ಮತ್ತೆ ಕೆಂಪೇಗೌಡರ ಅಭಿಮಾನಿಗಳೇ ಬೆಂಗಳೂರಲ್ಲಿ ಇರೋದು. ಇಲ್ಲಿ ಯಾವುದು ಕಾಂಗ್ರೆಸ್ ಪಾರ್ಟಿಯ ಧಮಕಿ ಬೆಂಗಳೂರಲ್ಲಿ ನಡೆಯಲ್ಲ. ಓಕೆನಾ?